ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಬಲೂನ್ ಡ್ರಮ್ ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ. ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ. ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮಾಡಿ ನೋಡೋಣ. ತಾಯಂದಿರನ್ನು ಪರಸ್ಪರ ಮುಖಾಮುಖಿಯಾಗಿ ನಿಲ್ಲಿಸಿ. ಮಧ್ಯದಲ್ಲಿ ಒಂದು ಟೇಬಲ್ ಇಡಿ. ಪ್ರತಿ ತಾಯಿಯ ಮುಂದೆ 1 ರಿಂದ 5ರವರೆಗಿನ ಸಂಖ್ಯಾ ಚಾರ್ಟ್ ಮತ್ತು ಒಂದು ಗ್ಲಾಸನ್ನು ಇಡಿ. ಲೀಡರ್ ತಾಯಿ ಮಧ್ಯದ ಸಂಖ್ಯೆಗಳನ್ನು ಹೇಳಬೇಕು. ತಾಯಂದಿರು ಆ ಸಂಖ್ಯೆಯ ಮೇಲೆ ಯಾವುದಾದರೂ ಒಂದು ವಸ್ತುವನ್ನು ಇಡಬೇಕು. ಲೀಡರ್ ತಾಯಿ ಮಧ್ಯದಲ್ಲಿ ಗ್ಲಾಸ್ ಎಂದು ಹೇಳಿದಾಗ ತಾಯಂದಿರು ಗ್ಲಾಸನ್ನು ತೆಗೆದುಕೊಳ್ಳಬೇಕು. ಯಾರು ಮೊದಲು ಗ್ಲಾಸನ್ನು ತೆಗೆದುಕೊಳ್ಳುತ್ತಾರೋ ಆ ತಾಯಿಯೇ ವಿಜೇತರಾಗುತ್ತಾರೆ. ಈ ಚಟುವಟಿಕೆ ನಡೆಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ. ಮಕ್ಕಳಿಗೆ ಆಟದ ಮೂಲಕ ಸರಳ ರೀತಿಯಲ್ಲಿ ಎಣಿಕೆಯ ಚಟುವಟಿಕೆಯನ್ನು ವಿವರಿಸುವುದರಿಂದ ವೇಗವಾಗಿ ಗ್ರಹಿಸುತ್ತಾರೆ. ಮನೆ ಕೆಲಸಗಳನ್ನು ಮಾಡುವಾಗಲೂ ನಾವು ಈ ಚಟುವಟಿಕೆಯನ್ನು ಮಾಡಬಹುದು. ಉದಾಹರಣೆಗೆ, ಮಕ್ಕಳಿಗೆ ತಟ್ಟೆಯಲ್ಲಿ ಚಪಾತಿಗಳನ್ನು ಎಣಿಸಲು ಮತ್ತು ಬಡಿಸಲು ಹೇಳುವುದು, ಅಥವಾ ಒಣಗಿದ ಬಟ್ಟೆಗಳನ್ನು ಎಣಿಸಲು ಹೇಳುವುದು ಇತ್ಯಾದಿ. ಈ ವಿಡಿಯೋದ ಸಹಾಯದಿಂದ ನಾವು ಇನ್ನೂ ಏನು ಮಾಡಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಚಹಾದ 4 ಕಪ್ಗಳನ್ನು ಇಲ್ಲಿಗೆ ತರು. ಹೌದು, 4 ಬಟ್ಟಲು ತರು ಮತ್ತು ಇಲ್ಲಿ ಇಡು. ಸರಿ, ಈಗ ಉಪಾಹಾರದ 2 ಸಣ್ಣ ತಟ್ಟೆಗಳನ್ನು ತರು. ಇವು ಎಷ್ಟು ಹೇಳೋ? 1, 2, 3, 4. ತಟ್ಟೆಗಳು ಎಷ್ಟು? 1, 2. ಈಗ ಹೋಗು, 4 ಟೊಮೆಟೊಗಳನ್ನು ತರು. ಎಷ್ಟು ಇವೆ? ಎನಿಸು. 1, 2, 3, 4. ಈಗ 4 ಈರುಳ್ಳಿ ತರು. 4. ಹೌದಾ? 1. ಹೌದಾ? 1, 2, 3, 4. 4 ಇವೆ ಅಲ್ಲವೇ? ಹೌದು. ಖಚಿತವೇ? ಹೌದು. ಈಗ 2 ದೊಡ್ಡ ಬಟ್ಟಲುಗಳನ್ನು ತರು. ಈ ವಿಡಿಯೋದಿಂದ ನಿಮಗೆ ಹೇಗೆ ಪ್ರಯೋಜನ ಆಗಬಹುದು? ಎಲ್ಲ ತಾಯಂದಿರು ಗುಂಪಿನಲ್ಲಿ ಹೇಳಿ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ. ಮನೆಯಲ್ಲಿ ಮೋಜಿನ ಆಟಗಳು. ಮೊದಲನೆಯದು, ನಿಮ್ಮ ಮಗುವಿಗೆ ಸಮುದಾಯದ ಸಹಾಯಕರೊಂದಿಗೆ ಮಾತನಾಡಿಸಿ. ಅವರ ವೃತ್ತಿಗಳು, ಉಪಕರಣ ಮತ್ತು ಸಹಾಯ ಮಾಡುವ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಎರಡನೆಯದು, ನಿಮ್ಮ ವಿಭಿನ್ನ ಭಾವನೆಗಳನ್ನು ನಿಯಂತ್ರಿಸಲು ಕೆಲವು ತಂತ್ರಗಳನ್ನು ಅಭ್ಯಾಸ ಮಾಡಿ. ಉದಾಹರಣೆಗೆ, 5ರವರೆಗೆ ಎಣಿಸುವುದು, ನಿಮ್ಮನ್ನು ಅಪ್ಪಿಕೊಳ್ಳುವುದು, ದೀರ್ಘ ಉಸಿರನ್ನು ತೆಗೆದುಕೊಳ್ಳುವುದು ಇತ್ಯಾದಿ. ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಧನ್ಯವಾದಗಳು.